ನೋಡಿ ಪಿಕ್ಚರ್ ನೋಡಿ ಎಲ್ರಿಗೂ ಗೊತ್ತಾಗುತ್ತೆ. ಬೇಬಿ ಫಿಲಮ್ ಯಾರ್ಯಾರು ನೋಡಿದ್ದೀರೋ ಎಲ್ಲರೂ ಔಟ್ ಆಫ್ ಸಿಲೆಬಸ್ ಬಂದು ನೋಡಿ ಅರ್ಥ ಆಗುತ್ತೆ ನಿಮಗೆಲ್ಲ. ಥ್ಯಾಂಕ್ ಯು. ಸೂಪರ್ ಮೂವಿ. ಈ ಜನ್ರೇಷನ್ಗೆ ಬೇಕಾಗಿರೋ ಮೂವಿ ಇದು. ಯಂಗ್ಸ್ಟರ್ಸ್ಗೆ ಯೂತ್ಗೆ ಬೇಕಾಗಿರೋ ಮೂವಿ. ಸೂಪರ್ ಆಗಿದೆ, ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಇದೆ, ಗುಡ್ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್. ಇಲ್ಲಿ ಕೇಳಿಸ್ಕೊಳ್ಳಿ, ಕಾಲೇಜಲ್ಲಿ ಸಿಲೆಬಸ್ ಓದಿ ಫಸ್ಟ್ ಬರಬೇಕು, ನಾನೇ ಎಲ್ಲ ತಿಳ್ಕೋಬೇಕು ಅಂತಿರಲ್ಲ, ಅದಲ್ಲ ಫಸ್ಟು ಬನ್ನಿ ನಮ್ಮ ಸರ್ದು ಮೂವಿ ನೋಡಿ. ಹೆಂಗಿದೆ ಅಂದರೆ ಔಟ್ ಆಫ್ ಸಿಲೆಬಸ್ ಅಂದರೆ ಏನು ಅಂತ ತಿಳ್ಕೊತೀರಾ. ಕಾಲೇಜಲ್ಲಿ ಬುಕ್ಕಲ್ಲಿರೋದು ಮಾತ್ರ ಅಲ್ಲ ತಿಳ್ಕೊಳ್ಳೋದು, ಆಚೆ ಏನೇನು ನಡೀತಿದೆ ಭೂಮಿ ಮೇಲೆ ಅಂತಲೂ ತಿಳ್ಕೋಬೇಕು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮ್ಯೂಸಿಕ್, ಸ್ಟೋರಿ ಆಗಲಿ, ಆ್ಯಕ್ಟಿಂಗ್ ಆಗಲಿ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಯೂತ್ಸ್ಗೆ ಅಂತಲೇ ಮಾಡಿರೋಂಥ ಮೂವಿ ಇರ್ಬೋದು. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡೋದು. ಇವತ್ತಿನ ಜನರೇಷನ್ಗೆ ಗುಡ್ ಎಕ್ಸಾಂಪಲ್. ಬೆಂಗಳೂರಿಂದ ಮಂಗಳೂರಿಗೆ ಹೋಗುತ್ತಾ ಇರೋವಂಥ ಬಸ್ಸು, ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರೋವಂಥ ಬಸ್ಸು ಮಸ್ತಾಗೈತೆ. ನಮ್ಮ ಔಟ್ ಆಫ್ ಸಿಲೆಬಸ್ಸು ಎಲ್ಲ ಬಂದು ನೋಡಿ. ವೆರಿ ನೈಸ್ ಮೂವಿ, ತುಂಬ ಚೆನ್ನಾಗಿತ್ತು. ಅಮೇಝಿಂಗ್ ಮೂವಿ. ಐ ಥಿಂಕ್ ಯು ಆರ್ ವೇಟಿಂಗ್ ಫಾರ್ ಸೀಕ್ವೆಲ್ 2 ನೌ. ನೋಡಿ ಎಂಜಾಯ್ ಮಾಡ್ತೀರಾ. ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ವೆರಿ ಗುಡ್ ಮೂವಿ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ನೋಡಬೇಕು. ಯಾಕಂದರೆ ಒಂದೊಂದು ಮೆಸೇಜ್ ಕೊಡುತ್ತೆ. ಅಂದರೆ ಕಾಲೇಜ್ ಲೈಫಲ್ಲಿ ಏನೇನು ನಡೀತಿದೆ, ಈಗಿನ ಕಾಲದಲ್ಲಿ ಹೆಂಗಿದೆ, ಅದೆಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಮ್ಯಾಮ್, ಫಿಲಮ್ ಚೆನ್ನಾಗಿದೆ. ಈಗಿನ ಜನ್ರೇಷನ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂಗಿದೆ. ಚೆನ್ನಾಗಿದೆ. ಒಳ್ಳೆ ಫಿಲ್ಮ್, ವೆರಿ ಗುಡ್ ಫಿಲ್ಮ್. ವಿ ಎಂಜಾಯ್. ಒಳ್ಳೆ ಮೆಸೇಜ್ ಹೋಗಿದೆ ಸರ್, ಎಸ್ಪೆಷಲಿ ಯಂಗರ್ ಜನ್ರೇಷನ್ಗೆ ಹಿಟ್ ಆಗುತ್ತೆ ಅಂತ. ಹಿಟ್ ಆಗಬೇಕು. ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಕೊಟ್ಟಿದೆ. ಒಳ್ಳೆ ಆ್ಯಕ್ಟಿಂಗ್ ಇದೆ ಎಲ್ಲರಲ್ಲಿ. ತುಂಬ ಚೆನ್ನಾಗಿ ಫೋಟೋಗ್ರಾಫಿನೂ ಇದೆ. It was a very nice movie, especially made for the new generation. Good one. It was a nice movie made for the new generation. Super movie. Good message. Like what is happening now in generation. It's a good movie, must watch. Thank you. First time movie. It was really great, very nice. Good message for generation. Thank you. I'm into education field. I'm a professor. I see this is quite essential for youngsters, students as to how to take decisions. ಯಾಕಂದರೆ ಅರ್ಜೆಂಟಲ್ಲಿ ಏನೋ ಮಾಡೋ ಡಿಸಿಷನ್ಸು ಹೇಗೆ ಲೈಫ್ನಲ್ಲಿ ವಿತ್ ರೆಸ್ಪೆಕ್ಟ್ ಟು ಫೀಮೇಲ್ ಹೀರೋಯಿನ್ ಕ್ಯಾರೆಕ್ಟರಲ್ಲಿ even either to agree for the marriage or disagree, taking a chance. ಒಂದು ಫಿಕಲ್ ಮೈಂಡೆಡ್ ಕೂಡ ಆಗಬಾರ್ದು ಅನ್ನೋದು ಮೆಸೇಜ್ ಇದೆ. ಆ್ಯಂಡ್ ಡೌಟಿಂಗ್ ಅನ್ನೋದು ಎಂಥ ಸೀರಿಯಸ್ ಕಾಯಿಲೆ, ಪ್ಯಾಂಡಮಿಕ್ಗಿಂತ ದೊಡ್ಡದು. ಹೌ ಇಟ್ ಮೈಟ್ ಸ್ಪಾಯ್ಲ್ ಒನ್ಸ್ ಲೈಫ್ ಅಂತ. ಕ್ಲೈಮ್ಯಾಕ್ಸ್ ಇಸ್ ಅ ಬಿಟ್ ಕನ್ಫ್ಯೂಸಿಂಗ್ ಥಿಂಗ್. ತುಂಬ ಚೆನ್ನಾಗಿದೆ ಮೇಡಮ್. ವರ್ಷದೊಳಗಡೆ ಒಳ್ಳೆ ಫಿಲ್ಮ್ ಬಂದಿದೆ, ಎಲ್ಲರೂ ಎಂಜಾಯ್ ಮಾಡ್ಬೋದು. ಸೂಪರ್. ಈ ಜನ್ರೇಷನಲ್ಲಿ ಎಲ್ಲಿ ನಡೀತಿದೆಯೋ ಅದನ್ನೇ ತೋರಿಸಿದ್ದಾರೆ. ಸೊ ಒಳ್ಳೆ ಮೂವಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಸ್ಟೂಡೆಂಟ್ಸ್ ಮಾಡಿರೋ ಮೂವಿ. ದಯವಿಟ್ಟು ಎಲ್ಲ ಬಂದು ಥಿಯೇಟರ್ಸ್ ನೋಡಿ. ಸೂಪರ್. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ನೋಡಿ ಅಷ್ಟೇ. ಏನಿದ್ರು ಹೊಸ ಸಬ್ಜೆಕ್ಟ್ ಇದೆ, ಹೊಸ ಕಾನ್ಸೆಪ್ಟ್ ಇದೆ, ಹಳೇದಿದ್ರು ಬಟ್ ರಿಯಾಲಿಟಿ ಇರೋದ್ರಿಂದ ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. 2024 ಲಾಸ್ಟ್ ಮೂವಿ ಕನ್ನಡದು. ಖುಷಿನೂ ಆಗ್ತಾಯಿದೆ, ಬೇಜಾರು ಆಗ್ತೈತೆ. ಏನಕ್ಕೆ ಖುಷಿ ಆಗ್ತಾಯಿತ್ತು ಅಂತಂದರೆ ಒಳ್ಳೆ ಸಿನಿಮಾನ ಎಲ್ಲರ ಜೊತೆ ಕೂತ್ಕೊಂಡು ನೋಡಿದೆ ಅಂತ. ಅಂದರೆ ಒಂದು ಡೌಟ್ ಅನ್ನೋ ಒಂದು ಕಾನ್ಸೆಪ್ಟು ತಂದೆ ತಾಯಿನ, ಅಕ್ಕ ತಂಗಿನ, ಸ್ವಂತ ಲವರ್ಸ್ನೂ ದೂರ ಮಾಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಂಗೆ ಜಾಸ್ತಿ ಖುಷಿಯಾಗಿದೆ ಏನಂತಂದರೆ ಸೆಕೆಂಡ್ ಹಾಫಲ್ಲಿ ಅವ್ರು ಏನು ಹೇಳಕ್ಕೆ ಬಂದರು ಅಂತ ಗೊತ್ತಾಗಿಲ್ಲ ನಮಗೆ. ಹುಳ ಬಿಟ್ಬಿಟ್ರು. ಆ ಒಂದು ಸೀನಲ್ಲಿ ಏನಕ್ಕೆ ಹಿಂಗೆ ಹೇಳಿದರು ಅಂತ ಹೇಳ್ಬಿಟ್ಟು ಹೀರೋ ಹತ್ರ ಕೇಳಿದಾಗ, ಅಂದರೆ ಇದು ಸಮಾಜಕ್ಕೆ ಒಂದು ಕೆಟ್ಟದೊಂದು ಇರ್ಬೋದು. ಅಂದರೆ ಅವರು ಎಷ್ಟು ಸಮಾಜದ ಬಗ್ಗೆ ಥಿಂಕ್ ಮಾಡಿದಾರಲ್ಲ, ಅದು ಖುಷಿ ಆಯಿತು. ಅಂದರೆ 2000 ಈ ವರ್ಷದಲ್ಲಿ ಈ ವಾರದಲ್ಲಿ 3 ಸಿನಿಮಾ ರಿಲೀಸ್ ಆಯಿತು. 20, 25, 27 ಇದು ಅಂದರೆ ಕನ್ನಡದ ಹೇಳ್ತಾ ಇರೋದು. 20ಗೆ ನಮ್ಮ UI ಮ್ಯಾಕ್ಸು, 25 ಬಾಸ್ತು ಫಿಲಮು, 27 ಕೊನೆಯ ಫಿಲಮು. ಅದು ತುಂಬ ಚೆನ್ನಾಗಿದೆ. ಎಲ್ಲ ಬಂದುಬಿಟ್ಟು ನೋಡಿ. ಈ ಔಟ್ ಆಫ್ ಸಿಲೆಬಸ್ ಅಂದಾಗ ನಾನು ಏನು ಅಂದ್ಕೊಂಡೆ, ಒಂದು
ಒಂದು ಕಾಲೇಜ್ ಸ್ಟೋರಿ ಏನಾದರೂ ಇರ್ಬೋದು ಅಂತ ಅಲ್ಲ, ಒಂದು ಚಂಚಲ ಮನಸ್ಸಿನ ಸುಂದರವಾದ ಒಂದು ಲವ್ ಸ್ಟೋರಿ. ಒಂದು ಡೌಟ್ ಏನು ಮಾಡ್ಬೋದು ಅನ್ನೋ ಒಂದು ಸುಂದರವಾಗಿ ನೀಟಾಗಿ ಕಟ್ಕೊಟ್ಟಿದ್ದಾರೆ, ಖುಷಿ ಆಯಿತು.